Welcome back, Guru. Welcome back. ಕೀ ಎಲ್ಲ ಇಟ್ನಲ್ಲಪ್ಪ ಎಲ್ಲ ಐತೆ ಹೊರೈ ಬಾತ್ 50 ಕೀ ಅವೆ 50ಅಲ್ಲಿ ಯಾವ್ದು ಅಂತ ತೆಗಿಯೋದು ಇವಾಗ. ಫೈನಲಿ ರೀಚ್ಡ್ ದ ಹೋಮ್. ಹೆಲ್ಮೆಟ್ ಮುಚ್ಚಾಕ್ಬಿಡು ಫಸ್ಟ್. ಮೋಟೋಲಾಗ್ ಸೆಟ್. ಗಾಡಿ ಯಾವ ರೇಂಜಿಗೆ ನೋಡ್ಕೊಬೇಕು ಅಂದರೆ ನೀಟಾಗಿ ನೋಡ್ಕೊಬೇಕಪ್ಪ. ಗಾಡಿನ ನಾವು ನೀಟಾಗಿ ನೋಡಿಕೊಂಡ್ರೆ ಗಾಡಿ ನಮ್ಮನ್ನು ನೀಟಾಗಿ ನೋಡ್ಕೊಳುತ್ತೆ. ಸೊ ಟೈಮ್ ಟು ಟೈಮ್ ಏನೆಲ್ಲ ಹಾಕ್ಸ್ಬೇಕು ಎಲ್ಲ ಹಾಕ್ಸ್ಬಿಡಿ. ಅವರು ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ವೀಡಿಯೋಗೆ. ಸೊ ವೀಡಿಯೋ ಮಾಡಿ ಸುಮಾರು ದಿನ ಆಗಿತ್ತು, ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳಿ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಲಾಗ್. ನಾನು ಇದನ್ನು ಯಾವುದೋ ಚಾಟ್ GPT ನೋಡಿ ಪ್ಲ್ಯಾನಿಂಗ್ ಮಾಡಿ ಮಾಡ್ತಾಯಿಲ್ಲ, ಸುಮ್ಮನೆ ರ್ಯಾಂಡಮ್ ಲಾಗ್ ಅಷ್ಟೇ. ವೀಡಿಯೋ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಗುರು. ಅಷ್ಟು ಈಸಿಯಾಗಿ ನಾವು ಅಂದ್ಕೊಂಡಷ್ಟು ಈಸಿಯಾಗಿ ರ್ಯಾಂಡಮಾಗಿ ವೀಡಿಯೋ ಎತ್ಕೊಂಡು ಈ ಇನ್ಸ್ಟಾಗ್ರಾಮ್ ರೀಲ್ ಮಾಡಿದಷ್ಟು ಈಸಿ ಇಲ್ಲ ಯೂಟ್ಯೂಬ್ ವೀಡಿಯೋ ಮಾಡೋದು. ಸೊ ಅದಕ್ಕೋಸ್ಕರ ಸುಮ್ಮನೆ ರ್ಯಾಂಡಮಾಗಿ ಇರಲಿ ಒಂದು ವೀಡಿಯೋ ಶೂಟ್ ಮಾಡಿ ಇಟ್ಟಿರೋಣ. ಬೈ ಚಾನ್ಸ್ ಏನಾದರೂ ವೀಡಿಯೋ ವರ್ಕೌಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಶೂಟ್ ಮಾಡ್ತಾಯಿದ್ದೀನಿ. ನಮ್ಮದು ನಿಮ್ಮದೆಲ್ಲ ಆಸ್ತಿ ಮಿನಿಮಮ್ ಅಂದರೆ 5 ಎಕರೆ 10 ಎಕರೆ, ಮ್ಯಾಕ್ಸಿಮಮ್ ಒಂದು 50 ಎಕರೆ ಇರ್ಬೋದೇನೋ. ಬಟ್ ಈ ಕೋಡಸ್ ಫ್ಯಾಕ್ಟ್ರಿ ಓನರ್ದು ಕಿಲೋಮೀಟ್ರ್ ಗಟ್ಟಲೆ ಆಸ್ತಿ ಇದೆ ಅಂದರೆ ನಂಬ್ತೀರಾ ನೀವು? ನಂಬಲೇಬೇಕು, ಯಾಕಂದರೆ ಅಷ್ಟು ಆಸ್ತಿ ಮಾಡಿ ಇಟ್ಕೊಂಡಿದ್ದಾರೆ. ಆವಾಗ ಮೈಸೂರು ರಾಜ್ಯ ಅಂತ ಕರಿತಾ ಇದ್ದಾರಲ್ಲ ಕರ್ನಾಟಕನ, ಆ ಟೈಮಲ್ಲೇ ಇವರು ಇಷ್ಟೆಲ್ಲ ಆಸ್ತಿ ಮಾಡಿಟ್ಕೊಂಡು ಇವತ್ತಿಗೂ ಅದನ್ನು ಕಾಯೋಕ್ಕೆ ಸ್ವಲ್ಪ ಜನ ಮಿಲ್ಟ್ರಿ ಅವ್ರನ್ನ ಇಟ್ಕೊಂಡು, ಜೊತೆಗೆ ಎಷ್ಟೆಲ್ಲ ಟ್ಯಾಕ್ಸ್ ಬರುತ್ತೆ ಅಷ್ಟು ಟ್ಯಾಕ್ಸ್ನ ಇವರೇ ಕಟ್ಕೊಂಡು ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಇದುವರೆಗೂ ಸುಮಾರು ಬೆಂಗಳೂರು ಕಡೆ ಬೇಜಾನ್ ಕಡೆ ಆಸ್ತಿ ಮಾಡಿಟ್ಟವ್ರೆ. ನಮ್ಮದು ನಿಮ್ಮದು ಆಸ್ತಿ ಎಲ್ಲ ಜಸ್ಟು ವಾಕಿಂಗ್ ಡಿಸ್ಟೆನ್ಸಲ್ಲಿರುತ್ತೆ. ಈ ಕಡೆಯಿಂದ ನಡ್ಕೊಂಡು ಹೋದರೆ ಆ ಕಡೆಯಿಂದ ನಡ್ಕೊಂಬಂದರೆ ಆಸ್ತಿ ಮುಗಿದೋಗ್ಬಿಡುತ್ತೆ. ಬಟ್ ಈ ಕೋಡೇಸ್ ಅವ್ರದ್ದು ಆಸ್ತಿ ಅಂತ ಏನಿದೆ ಹೆವಿ ಇದೆಯಪ್ಪ ಆಸ್ತಿ. ನೀವು ಈ ಸೈಡ್ ಏನು ನೋಡ್ತೀರಾ ಇದೆಲ್ಲ ಹೌದೇ ಆಸ್ತಿ. ನನಗೆ ರೈಟ್ ಸೈಡಲ್ಲಿ ಬರ್ತಾ ಇದೆಯಲ್ಲ ಈ ಫಾರೆಸ್ಟ್ ಏರಿಯಾ ಎಲ್ಲ ಅವ್ರದ್ದೇ. ಪಾಪ ಇವರು ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ ಇಲ್ಲಿರೋರಿಗೆ. ಎಷ್ಟೋ ಸಾವಿರ ಜನ ಆಲ್ಮೋಸ್ಟ್ ಅವ್ರ ಲೈಫ್ ಟೈಮಲ್ಲಿ 30 to 40 50 ಇಯರ್ಸ್ವರೆಗೂ ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮನೆ ಫ್ರೀಯಾಗಿ ಕೊಡ್ತಾರೆ, ಕರೆಂಟ್ ಬಿಲ್ ಫ್ರೀಯಾಗಿ ಕೊಡ್ತಾರೆ. ಸ್ಯಾಲ್ರಿ ಹೆಚ್ಚು ಕಮ್ಮಿ ಬರ್ಬೋದು ಅಷ್ಟೇ ಹಿಂದೆ ಮುಂದೆ, ಬಟ್ ಸ್ಯಾಲ್ರಿನೂ ಕೊಡ್ತಾರೆ. ಹಾಂ, ನಾನು ಅದೇ ಸ್ಯಾಲ್ರಿಲೇ ಗುರು ಬೆಳ್ಕೊಂಡು ಬಂದಿರೋದು ಇಷ್ಟು ದಿನ. ನಮ್ಮ ಅಪ್ಪ ಅಮ್ಮನೂ ಅದೇ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟು ಅವ್ರ ಕೆಪಾಸಿಟಿ. ಅಷ್ಟು ಲಕ್ಷ ಕೋಟಿವರೆಗೂ ಆಸ್ತಿ ಮಾಡಿದ್ದಾರೆ. ಆಲ್ಮೋಸ್ಟು $1.5 ಬಿಲಿಯನ್ ಇದೆ ಅವ್ರದ್ದು ಕರೆಂಟ್ ನೆಟ್ವರ್ತು ಕೋಡೆಸ್. ಬಟ್ ಅದು ಸ್ಟಾರ್ಟ್ ಆಗಿರೋದು ಶ್ರೀಹರಿಕೋಡೆ ಅಂತ. ಅವರು ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರು ಇವತ್ತಿಲ್ಲ, ಬಟ್ ಅವರ ಫ್ಯಾಮಿಲಿ ಏನಿದೆ ಅವ್ರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಮಾತಾಡ್ಕೊಂಡು ಇನ್ನೇನು ಮನೆ ಹತ್ರನೇ ಬಂದ್ಬಿಟ್ಟಲ್ಲ ಗುರು ಬ್ಯಾಟ್ರಾಯಿನ ದೊಡ್ಡಿಗೆ.
ಸೊ ಇದು ಬ್ಯಾಟ್ರಾಯಿನ್ ದೊಡ್ಡಿಲಿರೋರಿಗೆ ಯಾವಾಗ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ರೀಚ್ ಆದರೆ ಖುಷಿ ಪಡ್ತಾರೆ, ನಮ್ಮ ಊರು ಬರ್ತಾಯಿದೆ ಯೂಟ್ಯೂಬಲ್ಲಿ ಅಂತ. ನೋಡೋಣ ಲಾಗು ಯಾವಾಗ ರೀಚ್ ಆಗುತ್ತೋ ಗೊತ್ತಿಲ್ಲ. ನಾನು ಪ್ರತಿದಿನ ಅಂದ್ಕೊತೀನಿ ಗುರು, ಕೆಲಸ ಮಾಡೋ ಟೈಮಲ್ಲೆಲ್ಲ ಹೆಂಗಾದ್ರೂ ಲಾಗ್ ಎಲ್ಲ ವೈರಲ್ ಆಗಿಬಿಟ್ರೆ, ಹೆಂಗೋ ಯೂಟ್ಯೂಬ್ ರೆವಿನ್ಯೂ ಬಂದರೆ ಅದೇ ಕಾಸು ಇಟ್ಕೊಂಡು ಏನೋ ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು ಅಂತ. ಬಟ್ ಹಂಗೆ ಆಗ್ತಿಲ್ವೇ, ಇದು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಇನ್ನು ವೈರಲ್ ಯಾವಾಗ ಆಗುತ್ತೆ ಅಂತ ಡೌಟ್ ಆಗುತ್ತೆ ನನಗೆ. ಬಟ್ ನನಗೆ ಅದಂತೂ ಆಸೆ ಇದೆ, ಲೈಫ್ ಲಾಂಗ್ ಹಿಂಗೆ ಕೆಲಸ ಮಾಡಿಕೊಂಡೇ ಇರೋಕ್ಕೆ ಇಷ್ಟ ಇಲ್ಲ ಗುರು. ಏನಾದರೂ ನಂದು ಅಂತ ಓನಾಗಿ ಮಾಡಬೇಕಷ್ಟೆ. ನಾನು ಎಷ್ಟೇ ಅವರ್ ಕೆಲಸ ಮಾಡಿದ್ರು ಇಷ್ಟು ಕಾಸು ಅಂತ ಕೊಟ್ಬಿಟ್ಟು ಸೆಟ್ಲ್ ಮಾಡಿಬಿಡ್ತೇನೆ. ನನಗೆ ಅದಾದಮೇಲೆ ಮುಗಿದೋಯ್ತು ಅಷ್ಟೇ. ನಾವು ಅಷ್ಟು ವರ್ಷ ಮಾಡಿದ್ವಿ, ಇಷ್ಟು ವರ್ಷ ಮಾಡಿದ್ವಿ ಅದೆಲ್ಲ ಯಾರು ಕೇಳಲ್ಲ ಕೆಲಸ. ಎಷ್ಟೇ ವರ್ಷ ಮಾಡಿದ್ರು ನಾವು ಕೆಲಸದವ್ರು ಅಷ್ಟೇ ಅವರಿಗೆ. ನಾವು ಹೋದರೆ ಇನ್ನೊಬ್ರು ಬರ್ತಾರೆ ಅಂತಾರೆ, ಅಷ್ಟು ಬಿಟ್ಟರೆ ಯಾವುದು ಲಾಯಲ್ಟಿ ಅವರು ಇಟ್ಕೊಳಲ್ಲ. ಸೊ ಬೇರೆಯವ್ರಿಗೋಸ್ಕರ ಎಷ್ಟೇ ಕೆಲಸ ಕಷ್ಟಪಟ್ಟು ಮಾಡಿಕೊಟ್ರು ವೇಸ್ಟು. ಸೊ ನಾವು ಎಷ್ಟೇ ಕೆಲಸ ಮಾಡಿದ್ರು ಅದಕ್ಕೆ ಏನೆಲ್ಲ ಬೆನಿಫಿಟ್ ಬರುತ್ತೆ ಅದು 100% ನಮಗೆ ಸಿಗೋ ಥರ ಇದ್ದರೆ ನಾವಿನ್ನೂ ಜಾಸ್ತಿ ಕೆಲಸ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಸೊ ಅದೊಂದು ಪ್ಲಾನಿಂಗ್ ಇದೆ. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.